ಗಿರ್ಜಿ 5,000 ರೂಪಾಯಿ ಮುರ್ಕೋತಾರಂತೆ. ಕೊಟ್ಟಿದ್ 10,000ದಾಗ 5,000 ಮುರ್ಕೊಂಡು 5,000 ಕೊಡ್ತಾರಂತೆ. ಮತ್ತೆ ಏನ್ ಮಾಡೋದು? ಬೇಡ ಅಂತ ಹೇಳಿ ಬಂದೆ. ಹೊಸ ಆಟೋನ ತಗೊಳನ್ ಬಿಡು. ಅಲ್ರಿ ತಗೊಂಡಿದ್ದಕ್ಕಿತ್ತಪ್ಪ ಇದ್ನೆ. ಗಿರ್ಜಿ ಬಾರ ಪರಕ ಬಾರೇವ ಕುಂದ್ರ ಬಾ. ಅಪರೂಪಕ್ಕೆ ಬಂದೆ ಅಲ್ಲ, ಬಾ ಒಳಗ್ ಬಾ. ಅಪರೂಪಕ್ಕೆ ಬರೋದು ಆಮ್ಯಾಗಿರ್ಲಿ. ನೀನು ಮತ್ತೆ ಪ್ರೀಮಿಯರ್ ಮನೆಗೆ ಹೋಗಿ ಆಟೋ ಬೇಕಂತ ಕೇಳಿದ್ಯಾ? ಅಲ್ಲ ಹೊಸದ್ ತಗೊಳಕ್ ತೀರ್ಮಾನ ಮಾಡಿದ್ರೆ ಸುಮ್ಮನೆ ಹೊಸದು ತಗೋಬೇಕಿಲ್ಲ. ಹಾಗ ಏನಿಲ್ಲ ಕಿನ್ ಊರ್ ಬಿಡಾಡಿನ ನಾಯಕಕ್ಕಿ ಮನೆಗೆ ಹೋಗಿ ಆಟೋ ಕೇಳಿ ಒಂದ್ಸಲ ಕೇಳಿದೆ, ಏನ ಹೋಗ್ಲಿ ಬಿಡ ಅಂತೇಳಿ. ಯಾವಾಗ ಕಿಲ್ಲ ಅಂದ್ಲ ಸುಮ್ಮನಾಗಿ ಆಟೋಕ್ಕೆ ರೊಕ್ಕ ಕೊಟ್ಟು ಬಂದಿದ್ದೀವ ನಾವು. ಆಕಿನ ಬಂದಿದ್ಲು, ಆಟೋ ತಗೋರಿ ವಾ ಆಗಿದ್ದಾತು, ಅದೇ ರೊಕ್ಕ 2,40,000 ಕೊಡ್ತೀನಿ ಅಂತ ಅಂದ. ಆಕಿನೇ ಬಂದ್ಲು, ಮಾತಾಡಿದೆ, ಅವ ಆತ್ ತಗೋ ಅಂತಂದು ಹೇಳಿ ಕಳಿಸಿದೆ ನಾನು. ಇವತ್ತು ನೋಡು ಅಡ್ವಾನ್ಸ್ ಕೊಟ್ಟು ಬೇರೆ ಬಂದ್ಬಿಟ್ಟಿದ್ವಿ. ಅದನ್ನ ಮುರ್ಕೊಂಡು ಇಸ್ಕೊಳಕ್ ಹೋದ್ರ ಅವರು 10,000 ಕೊಟ್ಟಿದ್ರಾಗ 5,000 ಮುರ್ಕೊಂಡು 5,000 ಕೊಡ್ತೀನಿ ಅಂದ್ರಂತೆ. ಅದನ್ನೇ ಈಗ ನನ್ನ ಗಂಡ ನಾವು ಮಾತಾಡಕತ್ತಿದ್ವಿ. ಯಾಕ್ರಿ ಪರಕರ ಏನಾತು? ಅಯ್ಯ ಆಕಿ ಎಲ್ಲರ ಮುಂದು ಗಿರ್ಜಕರ್ ನಮ್ಮ ಆಟೋನ ತಗೋತೀನಿ ಅಂತ ಕೇಳಿದ್ರು. ಅದಕ್ಕೆ ಕೊಡಕ್ಕೆ ಹೋಗಿದ್ದೆ. ನಮ್ಮ ಆಟೋ ಬೇಕಂತವ ಅವ್ರಿಗೆ. ಮತ್ತು ಮನೆ ಬಕ್ಕಲ್ಲಾಗ ನಿಂದ್ರಿಸಿದ್ವಿ. ಈ ಸಲ ದೀಪಾವಳಿಗೆ ಪೂಜೆ ಮಾಡೋಕ್ಕಾಗಲ್ಲ, ಅವ್ರು ಯಾಕೆ ಭಾಳ ಕೇಳಕತ್ತಾರ. ಮತ್ತು ಅದಕ್ಕೆ ಅವರಿಗೆ ಮಾರೋಣ ಅಂತ ತೀರ್ಮಾನ ತೊಗೊಂಡೇನಿ. ಯಾಕೆ ಭಾಳನ ಕೇಳಕತ್ತಾರವ, ಮತ್ತು ಹೊಸಾದ ರೊಕ್ಕ ಕೊಟ್ಟು ತೊಗೊಳಕ್ಕೆ ಆಗ್ಬೇಕಲ್ಲ ಅವ್ರಿಗೂ ಪಾಪ. ಅದ್ರ ಸಂಬಂಧ ನಮ್ಮ ಆಟೋ ಕೊಡು ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ಮಾರ್ತೀನಿ ಅಂತೇಳಿ ಅಂದರು. ಅದಕ್ಕೆ ಬಂದೆ. ಎಲ್ಲ ಊರು ಬಿಡಾಡಿ ಏನು ನಾವು ಕೊಡು ಅಂತ ಗಂಟು ಬಿದ್ದೇವಂತ, ಅದಕ್ಕೆ ಪಾಪ ಮಾರ್ತಾಳಂತಾನೆ ಈಕೆ. ಊರು ಹಾಡಿಬಿಟ್ಟಿನ ಮಾಡ್ತೇನೆ ತಡಿ. ಈಕಿನ ಬೇಡ, ಇಕ್ಕಿ ಗಾಡಿ ತೊಗೊಳ್ಳೋ ಅವಶ್ಯಕತೆ ನನಗೇನೈತಿ? ಏನ್ರಿ ಇಸ್ಕೊಂಬರ್ಲಾರ್ದ ಚಲೋ ಮಾಡಿರಿ. ನಾವು ಹೋಗಂಗ ಪಾಡ್ಯಕ್ಕೆ ಹೋಗೋಣ, ನಮ್ಮ ಗಾಡಿ ನಾವು ತೊಗೊಂಡು ಬರೋಣ ಅಂತ ಏನೋ ಒಂದು ಫೋನ್ ಹಚ್ಚಿ ಹೇಳಬಿಡ್ರಿ. ಇಲ್ರಿ ಪಾಡ್ಯಕ್ಕೆ ಒಂದು ಗಾಡಿ ಹೋಯ್ತೀವಿ ಅಂತ ಹೇಳ್ಬಿಡ್ರಿ, ರೆಡಿ ಮಾಡಿ ಇಡ್ಲಿ ಅವರು. ಈ ಊರು ಬಿಡಾಡಿನ ಈಕಿನ ಹಂಗ ಮತ್ತು ಸಲಿಗೆ ಕೊಟ್ಟಿದ್ದು ನಾಯಿ ಮೂಸ್ ನೋಡ್ತಂತೇಳಿ ನಾನು ಹಂಗಾರ ಪಾಪ ಮನೆ ಮಠ ಬಂದು ಮಾತಾಡಲ್ಲ ಅಂತೇಳಿ ನಾ ಹಿಂಗೆ ಇದು ಮಾಡ್ಕೊಂಡ್ರೆ ಈಕಿ ಒಳಗೊಳಗೆ ಇಂಥ ಮಾಡ್ತಾಳನ. ಅಯ್ಯೋ ಎಲ್ಲರ ಮುಂದೆ ಅದನ್ನ ಹೇಳ್ಕೊಂಡು ಅಡ್ಡಾಡಕತ್ತಾಳಕಿ. ಎಷ್ಟು ಚಪ್ಪಲೆ ಹೊಡಿಬೇಕು ಈಕಿನ. ಆದ್ರೂ ಏನಾನವ ನಮ್ಮ ಊರಾನ ಹೆಂಗಸ್ರು ಭಾಳ ವಿಚಾರಗೆಟ್ಟು ನಿಂತಾವ ನೋಡತ್ತಾಗ, ಇಂಥವ ಮಾಡ್ತಾವ. ಅಲ್ಲೇ ನೀನು ಕುಂದ್ರಿಸ್ಕೊಳ್ ಬಾ ನೋಟ್ಲಿ, ನೀನು ಯಾಕೆ ಎಲ್ಲರಿಗೆ ಅಂತಿ ಊರಾನ ಹೆಂಗಸ್ರು ಅಂತೇಳಿ? ಎಲ್ಲರೂ ಏನು ಮಾಡ್ಯಾರ ನಿನಗೆ? ಇಂಥ ಬೆಂಡ್ಲಾರ್ ಮಾಡೋದು. ಅವ್ರಿಗೆ ಹೋಗಿ ಹೇಳಿ ನೀನು ಎಲ್ಲರಿಗೂ ಹೊಂಟ್ಲಿಕ್ಕೆ. ಪಾರಕ್ಕ ನಿಂಗೊಂದು ವಿಚಾರ ಹೇಳೇನ? ಏನು? ಶಾಂತಕ್ಕ ನಿನಗ ಏನಂದ್ಲ? ಪೀಜ್ ಕಟ್ಟನ್ನು ನನ್ನ ಮಗಳದು ಮತ್ತು ಮದುವೆ ಮಾಡ್ಕೊಂಡು ಓದಿಸ್ತೇನಂದ್ರಿ ಅಂತದ ಅಂದ್ಲ ಇಲ್ಲ? ಈಗ ದೀಪಾವಳಿ ಹಬ್ಬ ಹೌದಾ? ದೀಪಾವಳಿ ಹಬ್ಬ ಅಂದರೆ ಮದುವೆ ಫಿಕ್ಸ್ ಆಗಿತ್ತಪ್ಪ ಅಂದರೆ ಹೊಸ ಹಳೆಯನ್ನ ಮನೆ ಬಾವಿ ಹಳೆಯನ್ನ ಕರೆದು ಬಂಗಾರ ಕೊಡೋದು ಅರ್ಬಿ ಕೊಡೋದು ಪದ್ಧತಿ ಐತಿ. ಏನು ಒಂದು 60 ತೊಲಿ ಉಂಗ್ರ ಕೊಡನ್ನ, ಅರ್ಬಿ ಕೊಡನ್ನ. ಹಬ್ಬ ನಿನ್ನ ಮಗನ ಕರ್ಕೊಂಡೋಗಿ ಅದ ಮನೆ ಒಳಗೆ ಹಬ್ಬ ಮಾಡಬೇಕು. ಅದೇ ಸಂಪ್ರದಾಯ. ಅದು ನೀನು ಹೇಳಿ ಮಾಡೋದಲ್ಲ, ಅವ್ರು ಮಾಡಲೇಬೇಕದನ್ನ. ಮರ್ತು ಬಿಟ್ಟ್ಯಾ? ಕೇಳಿ ನೋಡೊಂದ್ಸಲ. ಯಾಕೆ ಮಾಡಿದ್ರೆ ಮಾಡಬಾರ್ದು? 60 ತೊಲಿ ಬಂಗಾರ ಬರಲಿ ಏನಂತೀ? ಅಲ್ಲ ಮತ್ತೆ ನಾನೇನು ನನಗೆ ನೀನು ಅಷ್ಟೇ ಆಕಿನೂ ಅಷ್ಟೇ ಅದನ್ನು ಹೇಳ್ತಾ ಇದ್ದೀನಿ. ಈಗ ಪೀಸ್ ಕಟ್ ಅಂತ ಆಕೆ ಅನ್ಲಿಲ್ಲ, 60 ತೊಲಿ ಬಂಗಾರ ಕೊಡಲಿ. ಹಬ್ಬಕ್ಕಿಂತ ಮುಂಚೆ ಹಳೆಯಾಗ ಮರ್ಯಾದೆ ಮಾಡೋದು ಸಂಪ್ರದಾಯನೇ ಐತಿ. ಅಕಸ್ಮಾತ್ ಮದುವೆ ಆದರೆ ಮದುವೆ ಆಗಿನ ಕರೆದು ಕೊಡ್ತಾರೆ, ಮದುವೆ ಫಿಕ್ಸ್ ಆಗಿದ್ರೆ ಫಿಕ್ಸ್ ಆದಾಗೂ ಕರೆದು ಕೊಡ್ತಾರೆ. ಏನಂತಿ? ಹೌದಲ್ಲ ಗಿರ್ಜಿ, ನಂಗೆ ನೆನಪೇ ಇಲ್ಲಿದು. ನಾ ಹೆಂಗೆ ನೆನಪು ಮಾಡಿದೆ? ಒಂದೇ ಹಳೆಯ ಮದುವೆ ಫಿಕ್ಸ್ ಆಗೈತಿ, ಮನೆ ಹೌದಾ? ನಂಗೆ ಗಂಡ್ಮಕ್ಳು ಬರ್ತು ಹಬ್ಬ ಕರಿತೀಯ ಇಲ್ಲ ಅಂತ ಕೇಳು. ನೀ ಹೇಳೋದು ಬರಬರಿನೇ. ಹಂಗ ಮಾಡ್ತೇನೆ ತಡಿ, ಈಗ ಹೊಕ್ಕೇನು ತಡಿ. ಅಯ್ಯ ಹಂಗ ಹೊಂಟಲ್ಲ, ಚಾ ಕುಡ್ದಾಗ ಅಂತ ನಿಂದ್ರು. ಸರಿ ಕೊಡು ಒಂಚೂರು ಚಾ ಕೊಡು. ಯಾಕೆ ಮಾಡಾಗಿತ್ತು ನೋಡ್ಲಿ ಗಿರ್ಜಿ. ಏನು ಮಳೆ ಗಿಳಿ ಬರ್ತತೆ ಏನವ? ನಿನ್ನ ರಾತ್ರಿ ಇದ್ದಕ್ಕಿದ್ದಂಗೆ ಭಾರಿ ಜೋರು ಹೊಡೆದೈತಿ. ನಿನ್ನೆಲ್ಲ ಮನ್ ರಾತ್ರಿ ಏನು ಮಳೆ ಗಿಳಿ ಬರ್ತತೆ ಏನೋ. ಇವತ್ತು ಯಾಕೆ ಮಾಡಾಗೈತಿ. ಯವ್ವ ಅಂಗಳ ಸಾರಿಸ್ಬೇಕು ಮಾಡೊಂದಾಗೈತಿ. ಸಗಣಿ ಬೆಳೆದು ಗೂಟ್ಲೆ ಮಳೆ ಹೊಡ್ಯಾಕತ್ತಂದ್ರೆ ಮುಗಿದೋದ್ಕತಿ. ಕುಂದ್ರ ಚಾ ತರ್ತೇನೆ. ಈಗ ಏನಾಯ್ತ? ಗಾಡಿ ಹೊಸದೇ ತಗೋತಿರೋದಿಲ್ಲ, ಹೊಸ ಆಟೋನ ತಗೋತೀವಿ. ಹೊಸ ಆಟೋನ ತಗೋರಿ. ಆ ಬೆಂಡ್ಲಿಗೆ ಬೇಡ ಅಂತ ಹೇಳ್ತೇನೆ ಫೋನ್ ಹಚ್ಚಿ. ಬಾರ ಪಾರಕ, ಅಪರೂಪ ಆಗ್ಬಿಟ್ಟಲ್ಲ, ಮನೆ ಕಡೆ ಬಂದೇ ಇಲ್ಲ. ಏನು ಇಲ್ಲಿ ಮಠ ಬಂದಿಲ್ಲ? ಕುಂದ್ರ ಒಂದು ತಟ್ಟೆ ಚಾ ಮಾಡ್ಕೊಂಬರ್ತೇನೆ. ಅಯ್ಯೋ ಚಾಗಿ ಏನು ಬೇಡ, ಎದಕ್ಕೆ ಸುಳ್ಳ ಚಾಗಿ ಅಂತ ಮಾಡ್ಕೊಂತ ನಿಂದಿರ್ತಿ, ಅದೆಲ್ಲ ಏನು ಬೇಡ. ನಾನು ಎದಕ್ಕೆ ಬನ್ನಿ ಅಂದ್ರೆ ನೆನಪಾರಿ ನೋಡ್ತಾಗ. ದೀಪಾವಳಿ ಅಲ್ಲ, ಮತ್ತೆ ನನ್ನ ಮಗ ನಾಳೆ ಕಳಿಸ್ಲಿ ನಾಡ್ದು ಕಳಿಸ್ಲಿ ನಿಮ್ಮ ಮನೆಗೆ? ಅಯ್ಯೋ ದೇವ್ರೇ, ನಾಳೆ ಅಲ್ಲ ಪಾಡ್ಡೆ, ನಾಳೆ ಹೋಳಿಗೆ ಮಾಡ್ತೀನಿ, ನಾಳೆ ಕಳಿಸು, ಊಟ ಮಾಡ್ಕೊಂಡು ಹೋಗ್ಲಿ. ಏನು ನಾನು ಕರಿಬೇಕಂತಿದ್ದೆ? ನಿನ್ನ ಮಗನಷ್ಟೇ ಕಳಿಸ್ತಿ. ನೀನು ಬಾ, ನಿನ್ನ ಗಂಡನ ಕರ್ಕೊಂಡು ಬಾ, ಹುಡುಗಿನೂ ಕರ್ಕೊಂಬಾ. ಇಲ್ಲೇ ನಮ್ಮ ಮನೆಗೆ ಅಡುಗೆ ಮಾಡ್ಬಿಡ್ತೇನೆ, ಊಟ ಮಾಡೋಣಂತ. ಹಾಗ ಶಾಂತಕ್ಕ ನಮ್ಮ ಮನೆಗೂ ಹೋಳಿಗೆ ಮಾಡಂಗಿಲ್ಲನ? ನಮ್ಮ ಮನೆಗೆ ಬಿಟ್ಟು ನಿಮ್ಮ ಮನೆಗೆ ಹೋಳಿಗೆ ತಿನ್ನೋ ಕಷ್ಟ ಕಳ್ಸಕತ್ತನ. ಇದು ಉಂಗ್ರ ಎಂತ ತಂದಿ? ಸುತ್ತುಂಗ್ರ ತಂದಿಯಾ ಏನು ಡಿಸೈನಿಂಗ್ ತಂದಿಯಾ? ನಾ ಅಂತೇನೆ ಸುತ್ತುಂಗ್ರನೇ ತಂದುಬಿಟ್ಟಿದ್ರೆ ಇನ್ನೂ ಒಳ್ಳೇದಾಕಿತ್ತೆ. ಯಾಕಂದ್ರೆ ಸುತ್ತುಂಗ್ರ ಆದ್ರೆ ಅವ್ನಿಗೆ ಎಂಥದ್ದು ಬೇಕಂತ ಮದುವೆ ಆಗಿ ಮಾಡಿಸ್ಕೊಂತಿದ್ದ. ಇಲ್ಲ ಅವ್ನು ಕರ್ಕೊಂಡೋಗಿ ಆ ಡಿಸೈನ್ ಬೇಕಂತ ಕೇಳಿ ತಂದುಬಿಟ್ಟಿದ್ರೆ ಅಕ್ಕಿತ್ತನ. ಬಂಗಾರನ ಇವ ಬಂಗಾರದ ಅಂಗಡಿ ಮುಂದೆ ನಿಲ್ಲಾಕ ಇದಕ್ಕೆ ಬರಾಕತ್ತೈತಿ. 1,32,000 ರೂಪಾಯಿ ಆಗೈತಿ ಬಂಗಾರ. ಏನು 1,32,000 ರೂಪಾಯಿ ಆಗೈತಿ? ಏನ ಪರಕ ಬಡಬಗ್ರ ಬಂಗಾರ ಮಾತು ಎಬ್ಸಂಗೇ ಇಲ್ಲ, ಅಷ್ಟು ರೇಟ್ ಆಗೈತಿ. ಹಿಂಗಂತೀಯಲ್ಲ ನೀನು.
ಹೋಗಯ್ಯವ ಎಲ್ಲ ನಕಲಿ ಮಾಡತ್ತೇನ ಎದ್ರದ್ದು ಹೇಳಾತಿ ಹೇಳಿ ನೀನು ನಂಗಂತೂ ಗೊತ್ತಾಗ್ಬಲ್ತು ಬಿಡ ಆಯುಷ್ ಅಂತಕ್ಕ ನೀ ನಕಲಿ ಮಾಡತ್ತೇನು ಮತ್ತೆ ಅಲ್ಲ ನಂಗೇನು ತಲೆ ಕೆಟ್ಟತೆ ನಕಲಿ ಮಾಡಕ್ಕ ಕತೆ ನಿಂದಂತಾಗ ಅಲ್ಲ ನಕಲಿ ಮಾಡಂತದ್ದು ಏನೈತಿ ಮತ್ತೆ ಆಯಾಗ ದೀಪಾವಳಿ ಕರೆದು ಉಂಗ್ರ ಕೊಡಂಗಿಲ್ಲ ನೀನು ಗೌಡ ಮದುವೆ ಫಿಕ್ಸ್ ಆಗಿದ್ರು ಮದುವೆ ಆಗಿದ್ರು ಹಳ್ಯಾಗ ಕರೆದು ಕೊಡ್ತಾರ ಏನು ಕೊಡೋದಿಲ್ರಿ ಹಾ ಪರಕರ ಕೊಡ್ತಾರೆ ಬಿಡ್ರಿ ಅದ್ರಾಗ ಏನೈತಿ ಹಳ್ಯಾಗ ಅದು ಹೊಸ ಹಳೆ ಅಲ್ಲ ದೀಪಾವಳಿ ಕರ್ದ ಅರಿಬಿ ಬಂಗಾರ ಕೊಡೋದು ಪದ್ಧತಿ ಐತಪ್ಪ ಕೆಲವರು ಮದ್ವೆ ಆದ್ಮೇಲೆ ಕೊಡ್ತಾರ ಇನ್ನು ಫಸ್ಟ್ ಕೆಲವರು ಏನ್ ಮಾಡ್ತಾರ ಮದ್ವೆ ಫಿಕ್ಸ್ ಆಗಿರ್ತತ್ತಲ್ಲ ಫಿಕ್ಸ್ ಆಗೈತಿ ಅಂತೇಳಿ ಅದೇ ವರ್ಷನೂ ಕೊಡೋರು ಕೊಡ್ತಾರ ಶಾಂತಕ ನೀ ಮದ್ವೆ ಈಗ ಆದ್ಮೇಲೆ ಕೊಡಕ್ಕೆ ಇದೇ ವರ್ಷನೇ ಕೊಟ್ಬಿಡಕ್ಕೆ ಅಲ್ಲ ಇದೇ ವರ್ಷನೇ ಕೊಟ್ಬಿಡು ಅಂತೀನಿ ನಾನು ಇನ್ನೂ ಚಲೋ ಅಲ್ಲ ಮದ್ವೆ ಫಿಕ್ಸ್ ಆದ ವರ್ಷನೇ ಅಂದ್ರೆ ಅದಂತರ ಖುಷಿ ಬೇರೆ ಏನಂತೆ ಹೌದು ಪರಕ ನೀ ಹೇಳೋದು ಅಲ್ಲ ಈಗೆಲ್ಲೇ ಅದೆಲ್ಲ ಮಾಡೋದು ಮದುವೆ ಆದ್ಮೇಲೆ ಮದುವೆ ಆಗಿ ದೀಪಾವಳಿ ಬರ್ತದಲ್ಲ ಅವಾಗ ಕೂಡ ನಂತಗ ಏನಂತೆ ಈಗ ಆಗಲ್ಲ ಪರಕ ನೋಡ್ತೀನಿ ನೀನು ಮನೆ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಗೊತ್ತಿದ್ದು ಕೇಳಿದ್ರೆ ಹಂಗಾರ ಮದುವೆ ಆದ್ಮೇಲೆ ಹೊಸ ಹಳೆಯನ್ನ ಹೊಸ ಮಗಳನ್ನ ಕರೆದು ಕೊಡ್ತೀಯಾ ಅವಾಗಾದ್ರೆ ನನ್ನ ಮಗ ದವಾಖಾನಿಂದ ಬಂದಿರ್ತಾನೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ನನ್ನ ಮಗ ಇರ್ತಾನಲ್ಲ ಅವನು ದುಡಿಯೋಕೆ ಶುರು ಮಾಡಿರ್ತಾನೆ ಅವಾಗ ಬೇಕಾದ್ರೆ ಕೊಡ್ಬೋದವ ಏನಂತಿ ಅಲ್ಲ ಈಗ 1,32,000 ಆಗೈತಿ ಇನ್ನು ಮುಂದೆ ವರ್ಷ ಮಟ್ಟ ಏನು ಒಂದು 60 ಕತೆ ಒಂದು 80 ಕತೆ ಗೊತ್ತಿಲ್ಲ ಈ ನಮ್ನಿ ಬಂಗಾರ ರೇಟ್ ಏರ್ತಾ ಐತಿ ಮತ್ತೆ ಹೆಂಗ ಓಹೋ ಏನೋ ಬಂಗಾರ ಬೆಳ್ಳಿ ಅಂತ ಮಾತಾಡಕತ್ತೀರಿ ಯಾರು ತಗೊಳ್ಳಾರ ಬಂಗಾರ ಗಿರ್ಜಿ ಬಾರ ಕುಂದ್ರ ಬಾ ಪಾರಕ್ಕ ಮಗ್ಗ ಬಂಗಾರ ಈಗ ಕೊಡ್ತೀಯ ಏನು ಮದುವೆ ಫಿಕ್ಸ್ ಆದ್ಬಿಟ್ಲೆ ಏನು ಮದುವೆ ಆದ್ಮೇಲೆ ಕೊಡ್ತೀಯ ಅಂತ ಕೇಳ್ತಾ ಇದಾರ ಅದ ಬಂಗಾರ ರೇಟ್ ಹಿಂಗ ಏರ್ಕೊಂತ ಹೋಗಲ್ಲ ನೋಡಿದಿಲ್ಲ ದಿನಕ್ಕೆ ದಿನ ಬಂಗಾರ ರೇಟ್ ಇಳಿತಾ ಐತಿ ಅಂತ ಅಂತಾರ ಮುಂದೆ ಇನ್ನೊಂದು 2 ತಿಂಗಳು ಏನೋ ಪೂರ ಇಳಿತೈತಂತೆ ಅವಾಗ ತಂದ್ಬಿಟ್ರಾತು ಏನೋ 70,000 ಆಕತಿ ಅಂತೇನ ಸುದ್ದಿ ಕೇಳ್ದಂಗ ಆತು ಅವಾಗ ತಂದ್ರ ತಗೋರ ಪ್ರಕ ನನ್ನ ಕಡೆಗೆ ₹1 ಇಲ್ಲವ ಸುಳ್ಳ ಕೇಳಿ ನನಗೆ ಬಂಗಾರ ಕೊಡೋಷ್ಟಿದು ಇಲ್ಲ ಈಗ ಪಾರಕ ಬೇಜಾರು ಮಾಡ್ಕೋಬೇಡ ಹಿಂಗೆ ಮಾಡು ಮುಂದೆ ವರ್ಷ ಹೊಸ ಹಳೆ ಅನ್ನ ಮಗಳನ್ನ ಕರೆದು ಕೊಡ್ತೇನಂತೆ ಏನವ ಶಾಂತಕ್ಕ ನಿಂದೊಂಥರ ರೂಲ್ಸ್ ನಮ್ಗಾದ್ರೂ ಒಂಥರ ರೂಲ್ಸ್ ಮಾಡ್ತೀಯವ ನಾನೇನು ಮಾಡಿದ್ನೆ ಮತ್ತೆ ಅಲ್ಲ ಇನ್ನೂ ಮದುವೆ ಆಗಿಲ್ಲ ಮುಂಜಾಗಿಲ್ಲ ಹುಡುಗಿದು ಕಾಲೇಜ್ ಫೀಸ್ ಕಟ್ಟು ಅಂತ ಬಂದು ಹೇಳಿದೆ ಅದು 2,30,000 ನಮ್ದು ಹಂಗಲ್ಲವ ಬರೀ 1,30,30,000 ಅಷ್ಟೇ ಬರೀ 1,30,30,000 ಮತ್ತು ನಾವು ಕೇಳಿದ್ರೆ ಮದುವೆ ಆದ್ಮೇಲೆ ಅಂತಿ ನೀನಾದ್ರೆ ಮದುವೆಗಿಂತ ಮುಂಚೆ ಮಾಡ್ಬೇಕು ಅಂತಿ ಮತ್ತೆ ಸರಿಯಾನ ಅಯ್ಯ ಪರಕ್ಕ ನಿಂದೊಳಕತಿ ಎತ್ ಬಿಡ ಆಕಿದು ಈ ವರ್ಷ ಬಿಟ್ಟು ಮುಂದ್ ವರ್ಷ ಅಂತ ಅನ್ನಕತ್ತೇನ ನೀನ್ ಹಂಗಾರ ವಿಚಾರ ಮಾಡಂಗಾರ ಈ ವರ್ಷನ ಕಾಲೇಜ್ ಫೀಸ್ ಕಟ್ಟಕ್ ನನ್ನ ಹತ್ರ ರೂಪಾಯಿ ಇಲ್ಲ ಅಂತ ನಿನಗೆ ಹೇಳ ನನ್ನ ಪಾಪ ಓದೋದು ವೇಸ್ಟ್ ಆಗದ್ ಬೇಡ ನನ್ನ ಮಗಳದ ಅಂತೇಳಿ ಇನ್ನ ನನಗೆ ನೀನ್ ಏನಂತಿ ನನಗೇನಂದಿ ನನಗ ಇದನ್ನ ಕಟ್ಟು ಅಂತ ನೀನಂದಿ ಹೌದೇ ಇಲ್ಲ ಮತ್ತೆ ನನಗೆ ಈಗ ಬಂಗಾರ ತಗೊಳ್ಳೋಷ್ಟು ಕಿಮ್ಮತ್ ಐತೆನ ಇದು ಬಂಗಾರ ತಗೊಳ್ಳೋ ಮುಂದ್ ವರ್ಷ ಆದ್ರೂ ತಗೋಬಹುದು ಕಾಲೇಜಿನ ಹಂಗ್ ಮಾಡಕತ್ತೆ 1 ವರ್ಷ ವೇಸ್ಟ್ ಆಗತ್ತಿಲ್ಲ ಏನವ ಒಟ್ಟು ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ನೋಡಿ ಶಾಂತಕ್ಕಾತಾಗ ಹೋಗ್ಲಿ ಬಿಡು ಮುಂದ್ ವರ್ಷನ ಹಳೆ ಅನ್ನ ಮಗಳನ್ನ ಕರೆದ ಎಲ್ಲ ಮಾಡುವಂತೆ ಮತ್ತೆ ಗಿರ್ಜಿ ಹೋಗಿದ್ದೇನ್ಲೇ ಆ ಪ್ರೇಮಿ ಕಡೆ ಅಯ್ಯೋ ನನ್ನ ಮಗ ಹೇಳಿ ಕಳ್ಸೇನಿ ಇಲ್ಲೇ ಶಾಂತಕರ್ ಮನೆ ಕಡೆನ ಬಾ ಇಲ್ಲೇ ಒಂದಿಟ್ಟು ನಿನ್ ಕಡೆ ಮಾತಾಡೋದೈತಿ ಅಂತೇಳಿ ಬರ್ತಾಳೆ ಈಗ ಅವ್ರು ಬೇರೆ ಬರ್ತಾರನ ಆಯ್ತಾಯ್ತು ಹಂಗಾರ ನೀವು ಮಾತಾಡ್ಕೋರಿ ಹೆಣ್ಣಿನ ಮಕ್ಳು ನನ್ನ ಕೆಲಸ ಐತಿ ಪಾರಕ ಬೇಜಾರು ಮಾಡ್ಕೋಬೇಡ ನೀನೇ ನೋಡ್ತಿ ಏನವ ಎಲ್ಲಿ ಬೇಕಲ್ಲೇ ಸಾಲ ತೆಗೆದು ಮಗ್ಗ ಹಾಕೇವಿ ಎಲ್ಲಿ ಬೇಕಲ್ಲೇ ಸಾಲ ತೆಗ್ದೇವಿ ನಿನ್ನ ಕಡೆನೂ ಸಾಲ ಇಸ್ಕೊಂಡೇವಿ ಮನ್ಯಾಗ ಬಿದ್ದಿದ್ದು ಬಂಗಾರ ಒತ್ತಿ ಇಟ್ಟೇವಿ ಈ ಸಲ ಬಂಗಾರಿಂದ ಏನಿಂದ ಲಕ್ಷ್ಮೀ ಪೂಜೆ ನೋಡಿ ನಮ್ದು ಗೊತ್ತನ ನನ್ನ ದೊಡ್ಡ ಮಗ್ಗ ಏನು ಅಲ್ಪ ಸ್ವಲ್ಪ ರೊಕ್ಕ ಖರ್ಚು ಮಾಡಕತ್ತಿಲ್ಲ ನಾವು ಏನ ಡಾಕ್ಟ್ರು ಯಾಕೆ ಇಷ್ಟು ರೊಕ್ಕ ಖರ್ಚು ಮಾಡ್ಸಾಕತ್ತಾರೋ ಏನು ನನ್ನ ಮಗ ಆರಾಮಾಗ್ಬೇಕಂದ್ರೆ ಅಷ್ಟು ಬೇಕೋ ಏನಪ್ಪ ದೇವರಿಗೆ ಗೊತ್ತವ ಯವ್ವ ಒಟ್ಟತ್ತಾಗ ಸಾಕಾಗ್ಬಿಟ್ಟೈತೆ ನೋಡವ ನನಗಂತೂ ಹೊತ್ತಾಗ ಕರೆನ ಇರ್ಲಿ ಬಿಡು ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತಿ ಏನ ಆಗಲಿ ಬಿಡು ದೀಪಾವಳಿ ಹೊಸ ವರ್ಷ ಹಬ್ಬ ನಾಳೆ ಮಗಳು ಕರೆದೆ ಮಾಡವಂತಿ ಅದೇ ನಾನು ಬೇಜಾರು ಅನ್ಕೊಂಡಿಲ್ಲ ಹೇಳ್ಬೇಕಂದ್ರೆ ಇದು ನಂಗೆ ನೆನಪೇ ಇದ್ದಿದ್ದಿಲ್ಲ ನಮ್ಮ ಗಿರ್ಜಿನೇ ಅಂದಕ್ಕೆ ದೀಪಾವಳಿ ಭಾಳ ಗ್ರ್ಯಾಂಡಾಗಿ ಆಗಲಿ ಅಂತ ಹೇಳಿದೆ ಗಿರ್ಜಿ ನೆನಪು ಅಂದ್ರೆ ನೆನಪಿನ ಶಕ್ತಿ ನಮ್ಮ ಗಿರ್ಜಿದ ಇಂಥವೆಲ್ಲ ಭಾರಿ ನೆನಪಕ್ಕ ನೋಡ್ಲೆ ನಾನು ಇಸ್ಕೊಂಡಿದ್ದಿಲ್ಲ ತೊಗರಿಬೇಳೆ ಒಂದು ದೊಡ್ಡ ಗಲಾಸಿನ ತುಂಬ ಇಸ್ಕೊಂಬಂದು ಕೊಟ್ಟೇ ಇಲ್ಲ ಯಾವಾಗ ಕೊಡ್ತಿಲ್ಲ ಗಿರ್ಜಿ ಕೊಡ್ತೀನಿ ಶಾಂತಕ್ಕ ಮೊದ್ಲು ಇಂಥವ್ ನೆನ್ಪು ಮಾಡ್ಕೊ ಭಾರಿ ಅವ ನಿನ್ನಂತ ಗೆಳತಿಯರು ಇರೋದ್ರಿಂದ ಒಂಚೂರು ಏನೋ ನಮ್ಮಂತವ್ರಿಗೆ ಭಾರಿ ಖುಷಿ ಆಗಾಗ ಆಮೇಲೆ ಮಾತಾಡಿಸ್ತೇನೆ ವಾ ಯಾಕ್ಲೆ ಅಲ್ಲಿಂದ ನಕ್ಕತ್ತ ಬರತಿ ಏನ್ ನಮ್ಗೆ ಹೇಳ ನಾಟ್ ನಗ್ತೇವಿ ಅದೇನದು ಗೊತ್ತ ಜಾತಕ ನಾನು ಅದೇ ಬರ್ತಾ ಇದ್ದೆ
ಅದ್ಯಾಗ ಬರ್ತಾ ಇದ್ದಿ ದೌಡ್ ಹೇಳಿ ಅದು ಅಯ್ಯಪ್ಪ ದಾರ ಬರ್ತ ಹೇಳ ಪಟಾಪಟ ಹಿಡದ್ ಮಾಡ್ತಿಲ್ಲ ನೀನು ಪರಕ ಅಕಿಲಾತ ಅವತ್ತಿ ಹೇಳಿದ್ಲು ಇವ ನೀ ನಗದ್ ನೋಡಿದ್ರೆ ನಗೆ ಬರ್ತೈತೆ ಅದು ಎಂಥದ್ದಾಗಿರ್ಬೋದ ಏನಂಗಾರ ಇಲ್ಲತನ ಏನ್ ಹೇಳಿದ್ಲಿ ಇವತ್ತಿಗೆ ಅಲ್ಲ ಅದು ಏನ್ಲಿ ಅಷ್ಟು ನಗಾತಿ ನೀನು ನಾನು ನೀವು ಅಯ್ಯಪ್ಪ ಅಯ್ಯಪ್ಪ ನಾನು ಸತ್ತೋಕರೆ ಅವ್ವ ಅದ ಹೇಳಿದೆ ಅಂದ್ರೆ ಆಕಿ ಲತಾ ಅದಲ್ಲ ಆಕಿ ಗಂಡು ಕುಡಿಯೋದೇ ಇಲ್ಲ ನನ್ನ ಗಂಡು ಕುಡಿಯೋದು ಗೊತ್ತೇ ಇಲ್ಲ ಅನ್ಲಲ್ಲ ಅಕ್ಕಿ ಗಾಲ್ದ ಅಲ್ಲೇ ಗಡ್ರ ಬಾದ ಕುಡಿದು ಬಿದ್ದಾನ ನಗು ಬರ್ಲಿಲ್ಲ ಪರಕ ಹೋಗ್ಲಿ ಬಿಡ್ರಿ ಎದಕ್ ಬರಕ್ಕೆ ಹೇಳಿಗಿರ್ಜಕ್ಕ ಸದಾರಾಮಿ ಆಟ ಆಡಕತ್ತೀಯ ನೀನು ಹಾಡ್ಬಿಟ್ಟಿ ಅಲ್ಲೇ ನೀನ್ ನಮ್ಮ ಮನೆಗೆ ಬಂದಿದ್ದೆ ನಾನು ನಿನ್ನ ಮನೆಗೆ ಬಂದಿದ್ದೆ ಆಟ ತಗೋ ಅಂತ ಹೇಳಕ ನೀನ ಬಂದು ಹೇಳಿ ಊರ್ ಬಿಬ್ಣಿ ಗಂಟು ಬಿದ್ದಾಳ ಪಾರ ಗಿರ್ಜಿ ಕೊಡ್ತಾನೆ ಅಕ್ಕಿಗೆ ಅಂತೇಳಿ ಊರ್ ಮುಂದೆ ಹೇಳಿ ಏನು ಎಷ್ಟಿರ್ಬೇಕು ನೀ ಸಗಣಿ ತಿನ್ನಕ ಅದ ಏನೋ ಒಟ್ಟು ಹೋಲ್ ಬಿಡು ಬಂದಿದ್ದಿಲ್ಲ ಮನೆ ನೀನು ಅಯ್ಯ ದೇವ್ರೆ ಈಗೇನಾತವ ಹೋಲ್ ಬಿಡು ನಾನೇ ಬಂದನಾತ ನೀ ಬೇಕಾದ್ಯಾಕೋ ನಾ ನಿನ್ನ ಆಟೋ ತಗೊಳಲ್ಲ ನಾನು ಬಾಡಿಗೆ ಆಟೋನ ತಗೊಳಕತ್ತೆ ಇದು ಬೇಡ ಬೇಡ ಅಂತ ಸ್ವಂತ ಅದೇ ಹೊಸದೇ ತಗೊಳಕತ್ತೀನಿ ನೀನ್ ನಿನ್ ಗಾಡಿ ಯಾರಿಗಾರ ಬೇರೆದವ್ರಿಗೆ ಮಾರ್ಕೊ ಅಷ್ಟೇ ದಟ್ಟ ಸಾಲ ಪೈನಲ್ಲ ಅಯ್ಯೋ ದೇವ್ರೆ ಏನ್ ಚಿತ್ಕಡ್ಕದಿ ಏವ ನೀನು ತಗೊಂತಾರಂತೆ ತಗೊಳ್ಳೋದಿಲ್ಲ ಅಂತಿ ಈಗ ನೋಡಿದ್ರೆ ತಗೊಳಲ್ಲ ಅಂತಿ ಹೌದು ನಾನು ತಗೊಳಲ್ಲ ಅಷ್ಟೇ ಹೇಳಿದ್ದೆ ಆಗ್ಬೇಕನ ನಾ ಹೇಳಿದ್ದೆ ಯಾಕೆ ಮಾಡ್ತಿ ತಗೋ ಹೋಗು